ಸಂತೋಷವಾಯಿತು. ಅಪರಿಚಿತರಾಗಿರುವಂತಹ ನಿಮ್ಮನ್ನ ಕಂಡು ಹಿತವಂತರಾದರೆ ಕರೆದುತ್ತ ಏನೊಂದು ಮಕ್ಕಳಿಂದ ಹೋಗು ಎನ್ನುವುದಾಗಿ ಹನುಮನಲ್ಲಿ ಹೇಳಿಕೊಳ್ಳುತ್ತಿದ್ದೆ. ಖಂಡಿತ ಏನಾಗಬಹುದು, ಬಂದವರು ಯಾರಿರಬಹುದು ಎನ್ನುವಂತಹ ಕುತೂಹಲದಲ್ಲಿಯೇ ನಾನಿದ್ದೇನೆ. ಸರಿ ಹನುಮಂತ, ನಿಮ್ಮೀರ್ವರನ್ನ ಹೆಗಲೇರಿಸಿಕೊಂಡು ಬಂದ. ಅಷ್ಟೇ ಅಲ್ಲ, ಬಂದು ಆಡಿದ. ಬಂದವರು ಸಾಮಾನ್ಯರಲ್ಲ, ದಶರಥ ಕುಮಾರರು ಸುಲಭರಲ್ಲ ಎನ್ನುವುದಾಗಿ ಹೇಳಿದ. ಅವ ಹೇಳಿದ್ದೇ ಹೇಳಿದ್ದು ನನಗೂ ಅರ್ಥವಾಯಿತು. ಕೇವಲ ಹನುಮ ಹೇಳಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅಲ್ಲ, ನಿಮ್ಮ ಕುರಿತಾಗಿ ಕೆಲವೊಂದು ವಿಷಯವನ್ನ ನಾನೂ ತಿಳಿದ ಕಾರಣಕ್ಕಾಗಿ ನೀವು ಸುಲಭರಲ್ಲ ಎನ್ನುವುದನ್ನು ಅರ್ಥವಿಸಿಕೊಳ್ತಾ ಇದ್ದೇನೆ. ಸರಿ, ಕಾಣುವುದಕ್ಕೆ ಕೋಮಲ ರೂಪರಾಗಿ ಎಂಥವರನ್ನು ರಕ್ಷಿಸುವಂತಹ ಸಾಮರ್ಥ್ಯ ಉಂಟು ಎನ್ನುವುದನ್ನು ತಾವು ತೋರಿಸುತ್ತಾ ಇದ್ದೀರಿ. ತಮ್ಮ ಆ ಮುಖದಲ್ಲಿ ಆ ಹೊರಹೊಮ್ಮುತ್ತಿರುವಂತ ಆ ತೇಜಸ್ಸು ಓಜಸ್ಸು ಎನ್ನುವುದು ಎಂಥವರ ಮನಸ್ಸಿಗೂ ಆನಂದವನ್ನು ಉಂಟು ಮಾಡುತ್ತಾ ಉಂಟು. ಸರಿ ಎನ್ನುವುದು ಸತ್ಯ. ಆದರೆ ನಿಮ್ಮ ಆಗಮನ ಎನ್ನುವುದು ಸುಗ್ರೀವನ ಬದುಕಿನಲ್ಲಿ ಯಾವ ರೀತಿಯ ಪರಿಣಾಮವನ್ನು ಕೊಟ್ಟಿದೆ ಗೊತ್ತಾ? ಹೇಗೆ? ಬಾಯಾರಿಕೆಯಲ್ಲಿ ಬಳಲಿದಾದವನ ಮನೆಯ ಅಂಗಳದಲ್ಲಿ ಭಾಗೀರಥಿಯ ಹರಿದಾಗ ಆ ವ್ಯಕ್ತಿಗೆ ಎಷ್ಟು ಸಂತೋಷವಾಗಿರ್ತಿಲ್ಲ. ಅಲ್ಪದ್ದಾಗಿರುವಂತಹ ಬಯಕೆಯನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿ ಎದುರಿನಲ್ಲಿ ಕಾಮಧೇನುವೇ ಪ್ರತ್ಯಕ್ಷವಾದ ಆ ವ್ಯಕ್ತಿಗೆ ಎಷ್ಟು ಸಂತೋಷವಾಗಿರ್ತಿಲ್ಲ. ಅಷ್ಟು ಸಂತೋಷ ನಿಮ್ಮನ್ನು ಕಾಣುವ ಈ ಕಾಲಕ್ಕೆ ನನಗಾಗ್ತಾ ಉಂಟು. ಯಾಕೆಂದ್ರೆ
ಬಾಲ್ಯದಲ್ಲಿ ಅಸಾಮಾನ್ಯವಾಗಿರುವಂತಹ ಸಾಧನೆಯನ್ನು ತೋರಿಸಿದವರಂತೆ ನೀವು ಕಾಣುವುದಕ್ಕೆ ಕೋಮಲ ರೂಪವನ್ನು ಹೊಂದಿದ್ರು ಭೀಮ ಪರಾಕ್ರಮಿಯೂ ಹೌದು ಎನ್ನುವುದನ್ನು ಈಗಾಗಲೇ ಕೆಲವು ನಿದರ್ಶನದ ಮೂಲಕವಾಗಿ ತೋರಿಸಿಕೊಂಡಿದ್ದೀವಿ. ತಾಟಕಿಯ ವಧ ಪ್ರಕರಣವು ದೂಷಣಾದಿ ಖಳರನ್ನ ಒಂದೇ ಒಂದು ಬಾಣದಲ್ಲಿ ನಿಗ್ರಹಿಸಿದ್ದು. ಒಂದು ಎರಡು ಕೇಳುವುದಕ್ಕೆ ಕೆಲವೊಮ್ಮೆ ಆಶ್ಚರ್ಯವನ್ನು ಉಂಟು ಮಾಡ್ತಾ ಉಂಟು. ಕೇವಲ ನೀವು ಮಾತ್ರ ಅಂತಲ್ಲ, ಇಕ್ಷ್ವಾಕು ವಂಶೀಯರ ಶ್ರೇಷ್ಠತೆ ಅಂತದ್ದು ಎನ್ನುವುದನ್ನ ನಾನು ಅಲ್ಪ ಪ್ರಮಾಣದಲ್ಲಿ ಅರ್ಥವಿಸಿಕೊಂಡವನಾಗಿದ್ದೆ. ಸರಿ, ಈ ಪ್ರಪಂಚದಲ್ಲಿ ಮೊದಲು ಕಪ್ಪನ್ನ ಬೆಳೆದವ ಇಕ್ಷ್ವಾಕು ಅಂತ. ಏನಾದ್ರ ಅರ್ಥ? ಹೊಸದನ್ನ ತಿನ್ನುವುದನ್ನು ತಿಳಿಸಿದ್ದಾನೆ ಎನ್ನುವುದರ ಅರ್ಥ ಅಲ್ಲ. ಅಂದ್ರೆ ಪ್ರಪಂಚ ಮುಖಕ್ಕೆ ಸಿಹಿಯನ್ನು ಉಣಿಸುವಲ್ಲಿ ಪ್ರಧಾನವಾಗಿ ನಿಂತವರು ನಮ್ಮ ವಂಶರು. ಅಷ್ಟೇ ಬದುಕಿಗೆ ಸಿಹಿಯನ್ನ ಉಣಿಸುವುದರ ಜೊತೆಯಲ್ಲಿ ಯಾವುದು ಧರ್ಮ ಯಾವುದು ಅಧರ್ಮ ಎನ್ನುವಂತಹ ಪ್ರಶ್ನೆ ಬಂದಾಗ ಅಧರ್ಮವನ್ನು ನಿಗ್ರಹಿಸುವುದರ ಜೊತೆಯಲ್ಲಿ ಧರ್ಮವನ್ನು ಸಂರಕ್ಷಿಸುತ್ತಾ ಬಂದವರು ನಿಮ್ಮ ವಂಶೀಯರಿದ್ದಾರೆ. ಒಂದು ಹಸುವಿನ ಪ್ರಾಣವನ್ನು ಉಳಿಸುವುದಕ್ಕೆ ಬೇಕಾಗಿ ತಾನು ಪ್ರಾಣತ್ಯಾಗಕ್ಕೆ ಸಿದ್ಧರಾದವ ದಿಲೀಪ ಪ್ರಪಂಚದಲ್ಲಿ ಸತ್ಯಕ್ಕೆ ಎಷ್ಟು ಬೆಲೆ ಕೊಡಬಹುದು, ಹೆಂಡತಿ ಮಕ್ಕಳನ್ನ ಮಾರುವುದಕ್ಕೂ ಸಿದ್ಧವಾಗಬಹುದು ಎನ್ನುವುದನ್ನು ತೋರಿಸಿಕೊಂಡಂತಹ ಹರಿಶ್ಚಂದ್ರ ಒಂದು ಪಕ್ಷಿಯ ಪ್ರಾಣವನ್ನು ಉಳಿಸುವುದಕ್ಕೆ ಬೇಕಾಗಿ ತನ್ನ ಮಾಂಸದ ಭಾಗವನ್ನು ಕೊಡುವುದಕ್ಕೆ ಸಿದ್ಧರಾದಂತಹ ಶ್ರೀ ಒಬ್ಬೊಬ್ಬರು ವ್ಯಕ್ತಿಗಳ ಶ್ರೇಷ್ಠತೆ ಎನ್ನುವುದು ಒಂದೊಂದು ಚರಿತ್ರೆಗೆ ಸಮಾನವಾದದ್ದು. ಒಬ್ಬೊಬ್ಬರು ಒಂದೊಂದು ಸ್ಥಾಪಿತ ಚರಿತ್ರೆಯಾಗಿ ಕಾಣಿಸಿಕೊಂಡರು. ಅಂತಹ ವಂಶದಲ್ಲಿ ಹುಟ್ಟಿರುವಂತಹ ನೀವು ಖಂಡಿತವಾಗಿ ನ್ಯಾಯವನ್ನೇ ಕೊಡ್ತೀವಿ, ಧರ್ಮದ ದಾರಿಯಲ್ಲೇ ನಡೀತೀರಿ ಎನ್ನುವುದಾಗಿ ನಾನು ನಂಬ್ತಾ ಇದ್ದೇನೆ. ಯಾಕೆ ಈ ಮಾತನ್ನು ಆಡ್ತಾ ಇದ್ದೇನೆ? ಯಾಕೆ ನಾನು ಈಗ ಅನ್ಯಾಯಕ್ಕೊಳಗಾದವರಿದ್ದೇನೆ. ಧರ್ಮ ಸಂರಕ್ಷಕರಾದಂತಹ ಸೂರ್ಯವಂಶದಲ್ಲಿ ಹುಟ್ಟಿರುವಂತಹ ನೀವು ನನಗಾದಂತಹ ಅನ್ಯಾಯವನ್ನು ಪರಿಹರಿಸುವುದರ ಮೂಲಕವಾಗಿ ನನಗೆ ನ್ಯಾಯವನ್ನು ಕೊಡಿಸಬೇಕು. ನ್ಯಾಯವನ್ನು ಕೊಡಿಸಬೇಕು ಎನ್ನುವುದರ ಅರ್ಥ ನನ್ನ ಪರವಾಗಿಯೇ ಕಾರ್ಯ ಮಾಡಬೇಕು ಅಂತ. ಮತ್ತೆ ನಾನು ವಿಷಯವನ್ನ ಹೇಳಿದ ಮೇಲೆ ನನ್ನದು ಸರಿಯೋ ತಪ್ಪೋ ಎನ್ನುವುದನ್ನ ವಿವೇಚಿಸಿ ಈಕ್ಷಿಸಿ ನ್ಯಾಯವನ್ನು ಕೊಡಬೇಕು. ನಾನು ಸಂತ್ರಸ್ತನಿದ್ದೆ. ಅರ್ಥ ಆಯ್ತಿನ ಮಾತು. ಇಕ್ಷ್ವಾಕು ವಂಶದವರು ಸಿಹಿಯನ್ನು ಉಣಿಸುವುದು ಪ್ರಪಂಚ ಮುಖಕ್ಕೆ. ಅಂದ್ರೆ ಜೀವನದಲ್ಲಿ ನೀನು ಬಹಳ ಕಹಿಯನ್ನು ಉಂಟವ ಅಂತ ಮೊದಲ ಇತ್ತೀಚೆಗೆ ಕಹಿಯೇ ಉಂಟಾಯ್ತು. ಅರ್ಥ ಆಗ್ತದೆ. ಹಾಗಿದ್ರೆ ಕಹಿಯನ್ನು ಉಂಡಿದ್ದಿ ಅಂತ ಆದ್ರೆ ಆ ಕಹಿಯನ್ನು ಉಣ್ಣಿಸಿದವರು ಯಾರು? ಯಾರಿಂದ ಇಂಥ ಪರಿಸ್ಥಿತಿ? ಯಾಕಾಗಿ? ಯಾರ್ಯಾರು ಅಲ್ಲ ನಮ್ಮವರಿಂದ ಅದರಲ್ಲಿಯೂ ನನ್ನವರಿಂದ ಅದರಲ್ಲಿಯೂ ನನ್ನ ಅಗ್ರಜನಿಂದ. ಹೌದಪ್ಪ, ನನ್ನ ಅಣ್ಣನೇ ಬಲಾತ್ಕಾರವಾಗಿ ನನ್ನ ಕಣ್ಣೆದುರಿನಲ್ಲಿ ನನ್ನ ಪಾಣಿಗ್ರಹಣದ ಸತೆಯಲ್ಲಿ ನನ್ನನ್ನು ಹೊಡೆದು ಓಡಿಸುವುದರ ಜೊತೆ ಇರಿಸಿಕೊಂಡಿದ್ದೆ. ನನಗೆ ಅನ್ಯಾಯವನ್ನು ಮಾಡಿದ್ದೆ. ಅನ್ಯಾಯ ಅಲ್ಲ, ಅಣ್ಣ ಅಂತ ಹೇಳ್ತೀಯ, ಅಣ್ಣನೇ ಹೌದು ಅಂತಾದ್ರೆ ಅಂತ ಕಾರ್ಯ ಮಾಡಲಿಕ್ಕೆ ಸಾಧ್ಯವ? ನಿಮ್ಮ ತಮ್ಮನ ನೀವು ಅಣ್ಣ ತಮ್ಮಂದಿದ್ರು ಖಂಡಿತ ನಿಮ್ಮನ್ನು ನೋಡುವ ಹೊಟ್ಟೆ ಉರಿತ ಉಂಟು. ಅಂದ್ರೆ ಹೊಟ್ಟೆ ಉರಿಯುವಲ್ಲಿ ಎರಡು ವಿಧ. ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾನೆ ಅಂತಾದ್ರೆ ಅವನನ್ನು ನೋಡಿ ನಮ್ಮಿಂದ ಅಂತ ಕಾರ್ಯ ಆಗಿಲ್ಲ ಇನ್ನೊಂದು
ಅವ ಅಣ್ಣ ತಮ್ಮಂದಿರು ಹೀಗಿದ್ದಾರೆ ಎನ್ನುವುದನ್ನು ನೋಡಿ ನಮಗೆ ಹೀಗೆ ಬದುಕಲಿಕ್ಕೆ ಆಗಿಲ್ವ ಎನ್ನುವಂತ ಹೊಟ್ಟೆವರು ಇನ್ನೊಂದು ಕಾರಣ ನಿನಗೆ ಯಾವುದು ಅಂದ್ರೆ ಈ ಒಳ್ಳೆಯದನ್ನು ಇರುವುದನ್ನು ಕಂಡ್ರೆ ಆಗುದಿಲ್ಲ ಎನ್ನುವುದು ಆ ಮಾತಿನ ಅರ್ಥ ಅಲ್ಲ. ಅಲ್ಲ ಅಂದ್ರೆ ಒಂದು ಕಾಲದಲ್ಲಿ ನಾನು ಮತ್ತೆ ನನ್ನ ಅಣ್ಣ ಇದ್ದದ್ದು ಹೇಗೆ ಗೊತ್ತಾ? ಹೇಗೆ? ಈ ಪ್ರಪಂಚದಲ್ಲಿ ಅಣ್ಣ ತಮ್ಮಂದಿರು ಹೇಗಿರ್ಬೇಕು? ವಾಲಿಯ ಸುಗ್ರೀವರ ಹಾಗಿರ್ಬೇಕು. ಇತ್ತೀಚೆಗೂ ನಾವು ಪ್ರಚಾರದಲ್ಲಿಯೇ ಇದ್ದೇವೆ. ಅಣ್ಣ ತಮ್ಮಂದಿರು ಹೇಗಿರಬಾರ್ದು? ವಾಲಿಯ ಸುಗ್ರೀವರ ಹಾಗಿರ್ಬಾರ್ದು. ಎರಡಕ್ಕೂ ನಿರ್ದೇಶನ ನಿಮ್ಮದೇ. ನಾವು ನಮ್ಮದೇ. ಯಾಕೆ ಮಾತನಾಡಿ? ಯಾಕೆ? ನಿಮ್ಮಿರುವರನ್ನು ನೋಡುವಾಗ ನೀವು ಹೊಟ್ಟೆ ಉಳಿತದೆ ಯಾಕೆ? ಯಾಕೆ? ನನ್ನ ಕಾಲದಲ್ಲಿ ಹಾಗಿದ್ದ ನಾವು ಈ ಕಾಲಕ್ಕೆ ಹೀಗಾಗಿ ಹೋದವಲ್ಲ ಎನ್ನುವ ಕಾರಣ, ನಾವು ಹೀಗೆ ಇರಬೇಕಾಗಿತ್ತು ಎನ್ನುವ ಕಾರಣಕ್ಕಾಗಿ. ಅಂದ್ರೆ ನನ್ನ ಅಣ್ಣ ಯಾಕೆ ನನಗೆ ಅನ್ಯಾಯ ಮಾಡಿದ್ದಾನೆ ಎನ್ನುವಂತ ವಿಷಯವನ್ನು ತಿಳಿಯುವಾಗ ಸ್ವಲ್ಪ ನಮ್ಮ ಮೂಲದ ಕುರಿತಾಗಿ ತಿಳಿಬೇಕು. ಮೂಲ ಅಂದ್ರೆ ಅದಕ್ಕೊಂದು ಕಥೆ ಉಂಟು. ಮೂಲದಲ್ಲಿಯೇ ಕತೆ ಉಂಟು. ಅಯ್ಯೋ ನಮ್ದು ಇರುವುದೇ ಕಥೆ. ಸರಿ ಸರಿ. ಅಂದ್ರೆ ನಮ್ಮ ಮೂಲ ಪುರುಷ ಈ ಕಿಷ್ಕಿಂಧೆಯ ಅರಸನಾಗಿದ್ದವು ವೃಕ್ಷರಗಸು ಎಂದು ಒಮ್ಮೆ ವಿಹಾರಕ್ಕಾಗಿ ಹೋದಂತಹ ಸಂದರ್ಭ ಹಿಮವತ್ ಪರ್ವತದ ತಪ್ಪಲಿನಲ್ಲಿ ಅಲ್ಲೊಂದು ಗೌರಿ ಕುಂಡ ಅಂತ ಉಂಟಂತೆ. ಹೋಗಿ ಸ್ನಾನಕ್ಕಾಗಿ ನಂತರದಲ್ಲಿ ಇಳಿದಿದ್ದಂತೆ. ಸರಿ. ಇಳಿದು ಮೇಲೆ ಇರುವಾಗ ನನ್ನ ಅಪ್ಪ ಅಮ್ಮ ಅಂದ್ರೆ ಹೆಣ್ಣಾಗಿ ಪರಿವರ್ತಿಸಿ ಗಂಡಾದಂತಹ ವೃಕ್ಷರಗಸು ಹೆಣ್ಣಾಗಿ. ಸರಿ ಸರಿ ಸರಿ. ಹೆಣ್ಣಾದಂತ ಆ ಕಾಲಕ್ಕೆ ನಭೋಮಂಡಲದಲ್ಲಿ ಸಂಚರಿಸುತ್ತಿದ್ದಂತಹ ಆ ದೇವೇಂದ್ರ ಹಾಗೂ ಸೂರ್ಯದೇವ ಆ ವೃಕ್ಷರಗಸು ಎನ್ನುವ ಹೆಣ್ಣಾದದ್ದನ್ನು ಕಂಡರು. ಬದಲಾದಂತ ಹೆಣ್ಣನ್ನು ಕಂಡು ಮನಸ್ಸುಕೊಂಡು ಪರಿಣಾಮವಾಗಿ ಈರುವರ ತೇಜಸ್ಸು ಕೆಳಗೆ ಬಿದ್ದ. ಆ ದೇವೇಂದ್ರನಿಂದ ಬಿದ್ದಂತಹ ತೇಜಸ್ಸು ಬಾಲ ಪ್ರದೇಶಕ್ಕೆ ಬಿದ್ದ ಕಾರಣಕ್ಕಾಗಿ ಮೊದಲೊಬ್ಬ ಹುಟ್ಟಿಕೊಂಡು ಕೆಲವೇ ಸಮಯದ ನಂತರದಲ್ಲಿ ಸೂರ್ಯದೇವನಿಂದ ಬಿದ್ದಂತಹ ತೇಜಸ್ಸು ಎಂದು ಗ್ರೀವ ಪ್ರದೇಶಕ್ಕೆ ಬಿದ್ದ ಕಾರಣಕ್ಕಾಗಿ ಮತ್ತೊಬ್ಬ ಅಂದ್ರೆ ವಾಲ ಪ್ರದೇಶದಿಂದ ಹುಟ್ಟಿಕೊಂಡವ ನನ್ನ ಅಣ್ಣ ವಾಲಿ. ಸರಿ. ಗ್ರೀವ ಪ್ರದೇಶದಿಂದ ಹುಟ್ಟಿಕೊಂಡಂತಹ ನಾನು ಅವನ ತಮ್ಮ ಸುಗ್ರೀವ. ಹಾಗೆ ದೇವತೆಗಳ ಮೂಲಕವಾಗಿ ನೇರವಾಗಿ ನಾವು ಹುಟ್ಟಿಕೊಂಡವು. ಸರಿ. ಕಂಗಾಲಾದಂತಹ ನಮ್ಮ ತಂದೆ ಅಂದ್ರೆ ತಾಯಿ ಮತ್ತೊಮ್ಮೆ ಗೌರಿ ಕುಳದಲ್ಲಿ ಮುಳುಗಿ ಏರುವಾಗ ಮತ್ತೆ ಗಂಟೆ ಆ ಕ್ಷಣಕ್ಕೆ ಮಾತ್ರ ಒಂದು ಮಗು. ಆ ರೀತಿ ಆಯ್ತು. ನಮ್ಮನ್ನ ಅನಾಥರನ್ನಾಗಿಸದೆ ಕಿಷ್ಕಿಂಧೆಗೆ ಕರೆದುಕೊಂಡು ಬಂದು ಆಶ್ರಯವನ್ನು ಕೊಟ್ಟು ವಿದ್ಯಾಭ್ಯಾಸವನ್ನು ವಾಲಿಯನ್ನ ಇಲ್ಲಿ ಅರಸನ್ನಾಗಿಸಿ ನನ್ನನ್ನು ಯುವರಾಜರನ್ನಾಗಿಸಿ ತಾನು ವಾನಪ್ರಸ್ಥಾಶ್ರಮದಲ್ಲಿ ಕೈಗೊಂಡು ಇದಿಷ್ಟು ಕತೆ. ಒಂದು ಹಣ್ಣು ಸಿಕ್ಕಿತ್ತು ಅಂತ ತಮ್ಮ ಸುಗ್ರೀವನಿಗೆ ಅರ್ಥ ಕೊಡದೆ ನಮ್ಮ ಅಣ್ಣ ತಿಂದವಲ್ಲ ಮನಸ್ಸು ಒಳ್ಳೆದಿತ್ತು. ಹೀಗಿರುವಂತಹ ಕಾಲಕ್ಕೆ ಯಾರ ಕೆಟ್ಟಕೊಂಡು ಬಿತ್ತೋ ಎನ್ನುವ ಮಾಯಾವಿ ಎನ್ನುವಂತಹ ರಾಕ್ಷಸ ದುರವನ್ನ ವಯಸ್ಸಿನ ನಡುವಲ್ಲಿ ಹೌದಪ್ಪ. ನಮ್ಮ ಅಣ್ಣನ ಒಂದು ಸ್ವಭಾವ ಏನು? ಯುದ್ಧ ಅಂದ್ರೆ ಸಾಕು, ಎಷ್ಟಕ್ಕೆ ಎತ್ಕೊಂಡು ಹಾಗೆ ಮಾಯಾವಿ ವಯಸ್ಸು ಬಂದಾಗ ಮಾಯಾವಿ ಹುಟ್ಟಿಯ ದೂರಕ್ಕೆ ಕೆಟ್ಟು ತಿಂದಂತಹ ಮಾಯಾವಿ ಕಂಗಾಲಾಗಿ ಓಡುವುದಕ್ಕೆ ಮುಂದಾದ. ಸರಿ. ನಮ್ಮಣ್ಣ ಓಡಿಸಿಕೊಂಡು ಹೋಗುವುದಕ್ಕೆ ಮುಂದಾದ. ಅಣ್ಣ ಬಿಡುವವನು ನಾನು ಹೊತ್ತಿನಲ್ಲಿಯೇ ಹೊತ್ತಿನಲ್ಲಿಯೇ ಹೋಗಿ ಅವರು ಪ್ರದೇಶ ನಮ್ಮ ಅಣ್ಣ ಅವರನ್ನು ಕೊಲ್ಲುವುದಕ್ಕಾಗಿ ಒಳಗೆ ಹೋಗುವಾಗ ತಮ್ಮನಿಗೆ ನೀವೇ ಇರಬೇಕು ಇರತಕ್ಕಂತೆ ಎನ್ನುವುದಾಗಿ ಮಾತನಾಡಿದ್ದಾರೆ. ಆಜ್ಞಾ. ಹೌದಪ್ಪ. ಸರಿ. ಒಳಗೆ ಹೋಗಿ ಒಂದು ದಿನ ಆಯ್ತು, 2 ದಿನ ಆಯ್ತು, ವಾರ ಆಯ್ತು, ಮಾಸ ಆಯ್ತು, ವರ್ಷ ಒಂದು ದಿನ ಆಕಸ್ಮಿಕವಾಗಿ ಕೊಬ್ಬೆಯೋದು ರಕ್ತ ಹರಿತ ಸುಗ್ರೀವ ಸತ್ಯ ಇರುವಂತಹ ಶಬ್ದ ಕೇಳಿತು. ಕಂಗಾಲಾಗಿ ನೀನೆಲ್ಲ ಒಳಗೆ ಬಂದು ಏನಾಯ್ತು ಬಿಡ್ತದ್ದು ಗೊತ್ತಾಗ್ಲಿಲ್ಲ. ಅಂದ್ರೆ ಹೊರಗಡೆಯಲ್ಲಿದ್ದಂತೆ ನಿಮಗೆ ಇಂಥದ್ದೊಂದು ಅನುಭವ. ಹೌದಪ್ಪ. ಭಯಭೀತರಾದಂತಹ ನಾನು ಹೀಗೆ ತರ್ಕಿಸಿದೆ. ಬಹುಶಃ ನಮ್ಮ ಅಣ್ಣನನ್ನ ಮಾಯಾವಿ ಕೊಂದಿದ್ದಾನೆ. ಒಳ ಪ್ರವೇಶಿಸಿದವರ ಕಥೆ ಏನು? ನನ್ನ ಪ್ರಾಣಕ್ಕೂ ಸಂಚಕಾರವನ್ನು ಅಲ್ವಾ? ನಾನು ಹೋದ್ರೆ ನಾಡಿಗೆ ಗತಿಯಾಗ ಕಿಷ್ಕಿಂಧೆಗೆ ಗತಿಯ ಹೀಗೆ ಯೋಚನೆ ಮಾಡಿದಂತಹ ನಾನು ಹೊರಗಿರುವ ದೊಡ್ಡ ಗಲ್ಲದ ಗುಹೆಯ ಬಾಗಿಲಿಗಿದ್ದು ನಾನು ನಾಡಿಗೆ ಬಂದೆ. ಸರಿ. ಹೇಗಾದ್ರೂ ರಕ್ಷಣಾರ್ಥಿಯಾಗಿ ನಿಲ್ಲಬೇಕಲ್ವಾ? ಮಾತಾಡುವ ಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಯಾಕೆಂದ್ರೆ ನಮ್ಮ ಸರಿ. ನಮ್ಮವರೇ ಸಮಾಧಾನವನ್ನು ಮಾಡಿ ನಾನು ಅರಾಜಕತೆಯಿಂದ ಕೂಡಿರಬಾರದು ಎನ್ನುವ ಕಾರಣಕ್ಕಾಗಿ ನನ್ನನ್ನು ಸಿಂಹಾಸನದ ಮೇಲೆ ಮೊದಲೇ ಯುವರಾಜನಾಗಿದ್ದವ ಅಲ್ವಾ? ಸರಿ. ಆ ಕಾಲಕ್ಕೆ ನನ್ನ ಮಡದಿಯಾಗಿರುವಂತಹ ಸಹಜವಾಗಿ ನನ್ನ ಪಕ್ಕದಲ್ಲಿ ಸರಿ. ವಿಶೇಷವಾಗಿ ನನ್ನ ಅಣ್ಣನ ಮಡದಿಯಾಗಿರುವಂತಹ ತಾಯಿ ತನ್ನ
ಅಂಗದರನ್ನ ಕೂಡಿಕೊಂಡು ನನ್ನ ಮತ್ತೊಂದು ಕಡೆ ಬಂದು ಕುಳಿತುಕೊಳ್ಳಿ. ವಾಮಭಾಗದಲ್ಲಿ ಅವಳು ಬಂದು ಕುಳಿತುಕೊಳ್ಳಿ. ಸರಿ, ನಾನು ಪ್ರಶ್ನೆ ಮಾಡಲಿಲ್ಲ. ಯಾಕೆಂದ್ರೆ ನಮ್ಮ ವಾನರಗಳು ಒಂದು ಕ್ರಮ ಉಂಟು. ಏನು ಪಾಣಿಗ್ರಹಣ ಎನ್ನುವುದು ಮೊದಲು ಇಲ್ಲದೆ ಹೋದ್ರು. ಅದನ್ನ ನಮ್ಮ ಅಣ್ಣ ತಂದದ್ದೇ ಹೋದಾದ್ರೂ ಕೂಡ ಈಗೊಂದು ಮೊದಲಿನಿಂದ ಬಂದಂತಹ ಈ ಪರಂಪರೆಯ ಕ್ರಮವನ್ನ ನಮ್ಮ ಅಣ್ಣ ತಪ್ಪಿಸುವುದಕ್ಕೆ ಮುಂದಾಗಿಲ್ವ? ಸರಿ, ಅಂದ್ರೆ ವೈಧವ್ಯ ಎನ್ನುವುದು ನಮ್ಮಲ್ಲಿ ಐಚ್ಛಿಕ. ಆ ಕಾರಣಕ್ಕಾಗಿ ನಾನು ಸುಮ್ಮನಿದ್ದೆ, ನಮ್ಮವರು ಸುಮ್ಮನಿದ್ರು. ಹೀಗೆ ಕೆಲವು ದಿನಗಳು ಕಳೆದಿರಬೇಕು. ಅಂದ್ರೆ ಹಿರಿಯವರು ಅಲ್ಲಿದ್ದವರು ಯಾರು ಆಕ್ಷೇಪಿಸ್ತಿಲ್ಲ, ಅದೇ ಸರಿ ಸಮ್ಮತಿ ಅಂತ ಒಪ್ಪಿದೆ. ಬೇಕು ಅಂತ ಹೇಳಿಲ್ಲ, ಬೇಡ ಅಂತ ಹೇಳಿಲ್ಲ. ನಿಜವಾಗಿ ನನ್ನ ಯೋಚನೆಯೇ ಬೇರೆ ಇತ್ತು. ಅದೇ ಕಾಲಕ್ಕೆ ಒಮ್ಮಿಂದೊಮ್ಮೆಲೆ ಮತ್ತೊಂದು ದಿನ ಕೊಡ್ಬೇಕು. ನೋಡ್ತೇನೆ ಬಹುಶಃ ಅನಿಸ್ತದೆ. ಆದ್ರೆ ಬಂದವ ರಕ್ಕಸ, ಮತ್ತೆ ರಕ್ಕಸನನ್ನ ಕೊಲ್ಲುವುದಕ್ಕೆ ಒಳಗೆ ಹೋದಂತಹ ವಾಲಿ ಬರುವಾಗ ರಕ್ಕಸನ ಭೂತ ಬಂದ ಮೈ ಮೇಲೆ ಹಾಕೊಂಡೇ ಬಂದ. ಅಂದ್ರೆ ಬಂದವ ನನ್ನ ಅಣ್ಣ, ಅಂದ್ರೆ ವಾಲಿ ಮೈಯಿಂದ ಹೊರ ಬಂದವ ನನ್ನ ಅಣ್ಣ ಸಾಯಿ. ಸರಿ, ಅಂದ್ರೆ ಅಣ್ಣನನ್ನ ಕಂಡಂತ ಸಂತೋಷಗೊಂಡು ಅವರೊಟ್ಟಿಗೆ ಮಾತಾಡಬೇಕು ಅಂತ ನಾನು ಮುಂದುವರಿದ್ದೇನೆ. ಸಿಟ್ಟಿನಲ್ಲಿದ್ದಂತಹ ನನ್ನ ಅಣ್ಣ ನನ್ನನ್ನು ಕಡಿಯುವುದಕ್ಕೆ ಬಹುಶಃ ಕಾರಣ ಅವನ ಬಡಿಯಾದಂತಹ ತಾರೆ ನನ್ನ ಪಕ್ಕದಲ್ಲಿ ಕುಳಿತಿದ್ದಾನೆ, ಅಥವಾ ನಾನು ಸಿಂಹಾಸನವನ್ನು ಏರಿದ್ದಾಗಿ. ಆದರೆ ಆ ಕಾಲಕ್ಕನ್ನು ತಪ್ಪಾದದಾದರೂ ಕೂಡ ನನ್ನಿಂದ ಆದರೂ ಆದ್ರೆ ಇದನ್ನು ತಿಳಿಯುವಂತ ಸ್ಥಿತಿಯಲ್ಲಿ ನಮ್ಮ ಅಣ್ಣ ತಿಳಿಸಿ ಅಣ್ಣನಿಗೆ ಹೇಳ್ಬೇಕಿತ್ತು. ಹೇಳುವುದಕ್ಕೆ ಮಾತಾಡುವುದಕ್ಕೆ ಅವಕಾಶ ಕೊಡ್ತೀನಿ. ಒದಿದ್ದಾರೆ, ಹೊಡಿದ್ದಾರೆ, ನಾನು ಓಡಿದ್ದೇನೆ. ಹೇಗೆ ಓಡಿದ್ದೇನೆ? ನಾನು ಓಡಿದ ಸ್ಥಳದಲ್ಲಿ 10 ವರ್ಷ ಮತ್ತು ಹುಲ್ಲು ಹುಟ್ಲಿಕ್ಕಿಲ್ಲ, ಅಷ್ಟು ಓಡಿದ್ದೇನೆ. ಅಭ್ಯಾಸ ಆಯ್ತು. ಒಟ್ಟಾರೆಯಾಗಿ ನನ್ನ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕು ಎನ್ನುವುದು ಅರ್ಥವಾಗದೆ ಕಷ್ಟವನ್ನು ಅನುಭವಿಸುತ್ತೇನೆ. ಈ ರೀತಿಯಾದಂತಹ ಅನ್ಯಾಯವೆನ್ನುವುದು ನನಗಾಗಿದೆ. ಹಾಗಾಗಿ ನನ್ನ ಮನದಿಯನ್ನು ಒದಗಿಸಿಕೊಡುವುದರ ಮೂಲಕವಾಗಿ ನನಗೆ ನ್ಯಾಯವನ್ನು ಕೊಡಿಸಬೇಕು ಅಂತ ಹೇಳಿಕೊಂಡಿದ್ದೇನೆ. ಇಷ್ಟೆಲ್ಲ ಕಥೆ ನಿನ್ನ ಜೀವನದಲ್ಲಿ ಆಗಿದೆ ಅಂತ, ಇಂಥ ನೋವನ್ನು ನೀನು ಅನುಭವಿಸಿದ್ದಿ ಅಂತ ಆಲೋಚನೆ ಮಾಡಿ ನೋಡು. ದೇವಾಂಶ ಸಂಪೂತರಪ್ಪ ನೀವು. ಹಾಗೆ ಆಲೋಚನೆ ಮಾಡಿದ ಇಂಥ ಅನ್ಯಾಯಕ್ಕೊಳಗಾದಂತ ನೀನು ಈ ದೂರನ್ನ ದೇವತೆಗಳಿಗೂ ನೀಡಬಹುದಿತ್ತಲ್ಲ. ದೇವತೆಗಳನ್ನೇ ಅಂದ್ರೆ ನಮ್ಮ ಅಣ್ಣನ ಟಿವಿ ಪರಾಕ್ರಮಕ್ಕೆ 3 ಲೋಕವೂ ಹೆದರುತ್ತದೆ. ದೇವತೆಗಳು ಅಂತಾರೆ ನನ್ನ ಅಣ್ಣನ ಸಾಮರ್ಥ್ಯದ ನಿದರ್ಶನಕ್ಕೆ ಬೇಕಾಗಿ ಒಂದು ಉದಾಹರಣೆ ಕೊಟ್ಟ. ಸರಿ, ಸಮುದ್ರ ಮಥನದ ಕಾಲ, ದೇವತೆಗಳು ದಾನವರು ಮತಿಸುವಂತಹ ಕಾಲಕ್ಕೆ ಈ ತಂಡದಲ್ಲಿರುವ ಆಯಾಸ ಎನ್ನುವುದಾಯಿತು. ಒಮ್ಮೆ ಸ್ವಾತು ಎಲ್ಲರೂ ಕೈ ಸೋತು ಕುಳಿತುಕೊಳ್ಳುವಾಗ ಆ ಕಾಲಕ್ಕೆ ನಮ್ಮಣ್ಣ ಒಬ್ಬರೇ ಒಂದು ಕಡೆ ಬಾಲ, ಇನ್ನೊಂದು ಕಡೆ ಬಾಯಿ, ಎರಡನ್ನು ಹಿಡಿದು ಸಮುದ್ರವನ್ನು ಮತ್ತೆ ಸಮುದ್ರ ಮೂಲಕವಾಗಿ ವರಫಲವನ್ನು ಪಡೆದವರು. ಹೆಚ್ಚೆ ನಿಮಗೆ ಸುಲಭದಲ್ಲಿ ಅರ್ಥವಾಗುವುದಕ್ಕೆ ಬೇಕಾಗಿ ಯಾವ ರಾವಣನಿಂದ ನೀವು ಹೆಂಡತಿಯನ್ನು ಕಳೆದುಕೊಂಡಿದ್ದೀರಿ, ಅಪಹರಣ ಆಗಿದೆ, ಅದೇ ರಾವಣ ಒಂದು ಕಾಲಕ್ಕೆ ನಮ್ಮ ಅಣ್ಣನಿಗೆ ಗುಣವನ್ನು ಬಯಸಿದರು. ಬಂದಂತ ಅವ ಸೋತದ್ದು ಮಾತ್ರ ಅಲ್ಲ, ನಮ್ಮ ಅಣ್ಣನ ಮಗ ಅಂಗದ ತೊಟ್ಟಿಲಿಗ ಆಟಿಪಿಯಾಗಿ. ಆಮೇಲೆ ನಮ್ಮ ಅಣ್ಣನಿಗೂ ಮತ್ತು ರಾವಣ ಮಿತ್ರತ್ವ ಎನ್ನುವುದು ಏರ್ಪಟ್ಟಿತು. ಒಟ್ಟಾರೆಯಾಗಿ ಸವಾಸೋಷ ಹೆಚ್ಚಾಗ್ತಾ ಹೋದ ನಮ್ಮ ಅಣ್ಣ ಹಾಳಾಗ್ತದೆ. ಅಂದ್ರೆ ದೇವತೆಗಳನ್ನು ಎದುರಿಸುವುದು ಅವರಿಗೂ ಕಷ್ಟ. ಅಂತ ದೇವತೆಗಳನ್ನ ಗೆದ್ದಂತ ರಾವಣನನ್ನೂ ಈತ ಗೆದ್ದಿದ್ದಾನೆ. ಪ್ರತಿಭಟನೆ ಇಂಥವರ ನಡುವೆ ನಾನು ಬದುಕುವುದು ಹೇಗೆ? ನಾನೇ ಸತ್ತೋಗ್ಬಿಡೋಣ ಒಮ್ಮೆ ಅನಿಸಿತ್ತು. ಆದ್ರೂ ಸಾಯಲಿಲ್ಲ. ನಾನು ಯಾಕೆ ಆತ್ಮಹತ್ಯೆ ಪಾಪ ಆ ವೇದಾಂತಕ್ಕೆ ಅಲ್ಲ ದೇವರೇ. ನಾನು ಆತ್ಮಹತ್ಯೆ ಮಾಡ್ಕೊಳ್ಳದೆ ಇರುವುದಕ್ಕೆ ಕಾರಣ ಒಂದು ವೇಳೆ ನಾನು ಸತ್ತೇ ಇದ್ದಾರೆ ಸುಗ್ರೀವ ಒಬ್ಬ ಅಪರಾಧಿ ಎನ್ನುವುದು ನಿರ್ಧಾರ ಆಗಿ ಹೋಗುವುದಿಲ್ಲ ಪ್ರಪಂಚದಲ್ಲಿ. ಆಯುಧ ಪ್ರಾಮುಖ್ಯ ಪ್ರಾಮುಖ್ಯ
ನಾನು ನಿರಪರಾಧಿಯಾಗಿ. ಅಪರಾಧಿ ಪ್ರಜ್ಞೆ ಎನ್ನುವುದು ಶಾಶ್ವತವಾಗಿ ನಿನ್ನಲ್ಲಿ ಉಳಿಬಾರ್ದಲ್ಲ. ಅಲ್ವಾ? ಪ್ರಪಂಚಕ್ಕೆ ಸತ್ಯ ಎನ್ನುವುದು ತಿಳಿಬೇಕಲ್ಲ. ಕೆಲವರಾದರೂ ಸುಗ್ರೀವನದ್ದು ತಪ್ಪು ಅಂತ ಹೇಳುವುದಿಲ್ಲ. ಆ ಸತ್ಯವನ್ನು ತೋರಿಸುವುದಕ್ಕಾಗಿ ಈ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತ ಅದು ನಾನು ಬದುಕಬೇಕು ಅಂತ ಆದ ಸ್ಥಳವೇ. ಏನು ಮಾಡ್ಲಿ